ಅವರ ಪ್ರೀತಿಯನ್ನ ಕೂಡ ಹಾಕಿರ್ತಾರೆ. ಸೊ ಕಾಣದ ಕೈಗಳು ಸಾಕಷ್ಟು ಜನ ಕೆಲಸವನ್ನ ನಿರ್ವಹಿಸಿರ್ತಾರೆ. ಒಂದು ಸಿನಿಮಾವನ್ನ ಬಿಡುಗಡೆಗೊಳಿಸುವಷ್ಟು ಬರೋದು ಒಂದು ಮಹಾ ತಪಸ್ಸು ಅಂತಾನೆ ಹೇಳ್ಬೋದು. ಸೊ ಮೇಕಿಂಗ್ ವಿಡಿಯೋನ ತಾವೆಲ್ಲರೂ ನೋಡಿದ್ರಿ. ಇನ್ನು ಸಿನಿಮಾದ ಗೀತೆಗಳು ಪ್ರದ್ಯುಮ್ನ್ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಿಮ್ಮ ಮುಂದೆ ಎದೆಯಲ್ಲಿ ತಂಗಾಳಿ ಅದ್ಭುತವಾದಂತಹ ಗೀತೆ, ಬ್ಯೂಟಿಫುಲ್ ರೊಮ್ಯಾಂಟಿಕ್ ಟ್ರ್ಯಾಕ್ ನಮ್ ಸೋನಲ್ ಅವ್ರ ಇದ್ಮೇಲೆ ಕೇಳ್ಬೇಕಾ? ಸೊ ಹಾಡನ್ನ ನೋಡ್ಕೊಂಡು ಬರೋಣ. ಅಷ್ಟೊಂದು ಮಾತಾಡಕ್ ಬರಲ್ಲ. ಮೀಡಿಯಾ ಮಿತ್ರರಿಗೆಲ್ಲ ನಾನು ಏನು ಕೇಳ್ಕೊಂಡಂದ್ರೆ, ಎಲ್ಲರೂ ಸ್ವಲ್ಪ ಚೆನ್ನಾಗಿ ಪ್ರಮೋಷನ್ ಮಾಡಿ ನಮ್ಮ ಸಿನಿಮಾನ ಗೆಲ್ಸ್ಕೊಡಿ, ಇಷ್ಟೇ ಕೇಳೋದು ನಾವು. ಸಿನಿಮಾದ ಯಾವ ವಿಚಾರ ಇಷ್ಟ ಆಯ್ತು ಸರ್ ತಮಗೆ? ಸರ್, ಸಿನಿಮಾದ ಯಾವ ವಿಚಾರ ಬಹಳ ಇಷ್ಟ ಆಗಿತ್ತು ತಮಗೆ? ನಮ್ಮ ವಿನೋದ್ ಸರ್ ಆಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಸರ್. ನೋಡಿದ್ದೀನಿ ಸರ್. ಹೇಗೆ ಅನ್ಸುತ್ತೆ ನಿಮ್ಗೆ? ಏನು ಅನಿಸ್ತದೆ? ತುಂಬ ಚೆನ್ನಾಗಿದೆ ಸರ್. ಜನ ನೋಡಿ ನಮ್ಮ ಆಶೀರ್ವಾದ ಮಾಡ್ಬೇಕು ಸರ್. ನೀವೇನು ಇಲ್ಲ ಸರ್. ಸರ್ ಶಾರ್ಟರ್ ಬರ್ತಾ ಹೋಗ್ತೀರಾ? ಅದೇ ಎಲ್ಲ ಕೂರ್ಸಿದ್ರು ಸರ್. ಥಿಯೇಟ್ರ್ ಎಲ್ಲ ಎಷ್ಟು ಥಿಯೇಟ್ರ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಳಿ ಸರ್? ಎಲ್ಲ ಒಂದು 200 ಥಿಯೇಟ್ರು, ಒಂದು 100 ಮಾಲಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಡಿಸ್ಟ್ರಿಬ್ಯೂಷನ್ ಬಗ್ಗೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಸರ್. ಸರ್ ನನ್ನ ಹಿನ್ನೆಲೆ, ನಾನು ಒಬ್ಬ ರಿಯಲ್ ಎಸ್ಟೇಟ್ ವ್ಯಾಪಾರಿ. ಒಂದ್ಸರಿ ಕೌನ್ಸಿಲರ್ ಆಗಿದ್ದೆ. ಇವಾಗ ನಮ್ಮ ವಿನೋದ್ ಸರ್ಗೆ ಒಂದು ಪಿಕ್ಚರ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಜನಗಳೆಲ್ಲ ಬಂದು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಸರ್. ಪ್ರೊಡ್ಯೂಸರ್ ಉಳಿಸಿ ಸರ್. ಎಲ್ಲರಿಗೂ ನಮಸ್ತೆ. ಜೂನ್ 6 ಸಿನಿಮಾ ಬರ್ತಾ ಇದೆ. ಎಲ್ಲ ನೋಡಿ ಬ್ಲೆಸ್ ಮಾಡಿ. ಸಿನಿಮಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಕಳಿಸಿ. ಸಿನಿಮಾ ಚೆನ್ನಾಗಿದೆ, ರೆಫರ್ ಮಾಡಿ. ಇದೊಂದು ಎಮೋಷನ್ ಜರ್ನಿ. ಈ ಸಿನಿಮಾ ಮಾಡೋದಕ್ಕೂ ನಮಗೂ ಕೂಡ ಒಂದು ಎಮೋಷನ್ ಜರ್ನಿ ಆಗೋಗಿದೆ ಈ ಸಿನಿಮಾ ಮೇಲೆ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ರಿಚ್ ಆಗಿ ಬಂದಿದೆ ಸಿನಿಮಾ. ಇದು ಅನ್ಕೊಂಡಿದ್ದ ಬಜೆಟ್ಗಿಂತ ಒಳ್ಳೆ ಬಜೆಟಲ್ಲಿ ಸಿನಿಮಾ ಆಗಿದೆ ಇದು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅದೊಂದು ಖುಷಿ ಇದೆ. ಕ್ಯಾಮ್ರಾಮನ್ ಆಗಿರ್ಬೋದು, ನಮ್ಮ ಈ ಸಿನಿಮಾದಲ್ಲಿ ನೋಡಿದ್ರೆ ಎಷ್ಟೋ ವಿಜುವಲ್ಸ್, ಸಂಗಮೇಶ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರದ್ಯುಮ್ನ್ ಜಿಂದಾ ಕೊಟ್ಟವ್ರ ಮ್ಯೂಸಿಕ್ ಇದರಲ್ಲಿ RRR ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ವಿಜಯ್ ಆಗಿರ್ಬೋದು, ಪ್ರತಿ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಆಲ್ವೇಸ್ ಯಾವಾಗಲೂ ಹೇಳ್ತಾ ಇರ್ತೀವಿ, ನೆಕ್ಸ್ಟ್ ಲೆವೆಲ್. ಅವರೆಲ್ಲ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೆ ಇದ್ದೀನಿ. ಎಲ್ಲ ಕ್ವಶನ್ಸ್ ಇದೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಏನು? ರಾಮೋಜಿ ಫಿಲ್ಮ್ ಸಿಟಿ, ಶಿವಮೊಗ್ಗ, ಕನಕಪುರ, ಚನ್ನಪಟ್ಟಣ, ಈ ಥರ ಸರ್. ಇದು 80s ಬ್ಯಾಕ್ಡ್ರಾಪ್ ಬರುತ್ತಲ್ಲ, ಹಾಗಾಗಿ ನಾವು ಅಲ್ಲಿ ಶೂಟ್ ಮಾಡಿದ್ವಿ. ಇಲ್ಲ ಸರ್, ಇದೊಂದು ಹ್ಯಾಂಗ್ಮನ್ ಕತೆ. ಅದೊಂದು ಲೈನ್ ತಗೊಂಡು ಸೊ ಅದ್ರ ಮೇಲೆ ಮಾಡಿದ ಕತೆ ಸರ್. ಹ್ಯಾಂಗ್ಮನ್ ಸರ್. ಕತೆ ಆಕ್ಚುಲಿ ರೆಡಿ ಇತ್ತು. ಆಮೇಲೆ ಸರ್ ನೋಡಿದ್ಮೇಲೆ ಅವ್ರ ಪ್ರಕಾರ ಒಂದಿಷ್ಟು ಚೇಂಜ್ ಮಾಡ್ಕೊಂಡು ಅವ್ರಿಗೋಸ್ಕರ ಆಮೇಲೆ ಹೇಳಿ ಒಪ್ಸಿದ್ದೆ ಸರ್. ಡೆಫಿನೆಟ್ಲಿ ಸರ್. ಅದೇ ಒಂದು ಫೇಸ್ ಆದರೆ ಇದೊಂದು ಫೇಸ್ ಆಗುತ್ತೆ ಸರ್. ಡೆಫಿನೆಟ್ಲಿ ಅವರು ಕೂಡ ಸುಮಾರು ಸಲ ಹೇಳಿದ್ದಾರೆ. ಆಮೇಲೆ ಇದರಲ್ಲಿ ನೀವೇ ನೋಡಿ ಸರ್, ಇವಾಗ ನೆಕ್ಸ್ಟ್ ನಾನು ಮಾತಾಡಂಗಿಲ್ಲ. ಎಷ್ಟೊಂದು ಸಲ ಅವ್ರ ಆಕ್ಟಿಂಗ್ ನೋಡಿ ನಮ್ಮ ಫೈಟ್ ಮಾಸ್ಟರ್ಗಳು ಕೂಡ ಕಣ್ಣೀರಾಗ ಹಾಕ್ತಿದ್ದಾರೆ ಆಕ್ಟ್ ನೋಡ್ತಾ ನೋಡ್ತಾ ಶೂಟಿಂಗ್ ಟೈಮಲ್ಲಿ. ನನ್ಗೆ ಸರ್ ಕಟ್ಟೇಳಿ ಅಂತ ಹೇಳ್ತಿದ್ರು. ಅಂದ್ರೆ ಆ ಥರ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ಇದ್ರಲ್ಲಿ ನೀವು. ಆಮೇಲೆ ನಮಗೂ ಕೂಡ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಂದು ಒಂದಿಷ್ಟು ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಆ್ಯಕ್ಚುಲಿ ಏನು ಹೈಯೆಸ್ಟ್ ಸ್ಕಿಲ್ ಅಂತಂದರೆ ಡೀಟೇಲ್ಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಅವ್ರು ಆ್ಯಕ್ಚುಲಿ ಎಕ್ಸ್ಪರ್ಟ್. ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ. ತುಂಬ ನಾನು ಎಷ್ಟೊಂದು ಕಲ್ತಿದ್ದೀನಿ ಅವರಿಂದ ಕೆಲಸ. ಆ್ಯಕ್ಚುಲಿ ಡೀಟೇಲ್ಸ್ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿ ಸಪೋರ್ಟಿವ್. ನಿನ್ನೆ ಕೂಡ ಬೆಳಗ್ಗೆ 5 o'clock ವರೆಗೂ ಅಲ್ಲೇ ಇದ್ವಿ. ಡಿ ಸ್ಟುಡಿಯೋಯಿಂದನೇ ಬರ್ತಿರೋದು. ಸರಿ, ನಿದ್ದೇನೂ ಆಗಿಲ್ಲ ಸರ್. ಖಂಡಿತ ಸರ್. ಮಿಸ್ಟರ್ ಪರ್ಫೆಕ್ಷನಿಸ್ಟ್. ಗೆಟಪ್ 85 days ಸರ್. ಬಜೆಟ್ ಗೊತ್ತಿಲ್ಲ ಸರ್, ಹೇಳಲ್ಲ. ಪ್ರೊಡ್ಯೂಸರ್ ಹೇಳ್ತಾರೆ.
ಸರ್ ಅದು 1980s ಕಾಲಘಟ್ಟದ ಅನ್ನೋದಕ್ಕೋಸ್ಕರ ಆ ಥರದ್ದೆಲ್ಲ ಒಂದಿಷ್ಟು ತೋರಿಸ್ತೀವಿ ಸರ್. ಅದು ಮತ್ತೆ ರೇಡಿಯೋ, ಯಾಕಂದ್ರೆ ಲ್ಯಾಂಡ್ ಲೈನು ಎಲ್ಲ ಅಲ್ಲಿಂದ ಸರ್. ಮತ್ತೆ ಇದು ಟ್ರೈನ್ ನೋಡಿದ್ರು ಅಷ್ಟೇ, ಸ್ಟೀಮ್ ಇಂಜಿನ್ದು. ಮತ್ತೆ ಹ್ಯಾಂಗಿಂಗ್ ಅಷ್ಟೇ, ಹ್ಯಾಂಗಿಂಗ್ ಜಾಸ್ತಿ 80s ಅಲ್ಲಿ ಜಾಸ್ತಿ ಇತ್ತು. ಇವತ್ತಿನ ಪೀರಿಯಡ್ ಅಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಕತೆ ಪ್ರಕಾರ ಹಿಂದೆ ಹೋಗಿ ಶೂಟ್ ಮಾಡಿದ್ವಿ ಸರ್. ಅದು ಟಿವಿಯಲ್ಲಿ ಬರ್ತಿರುತ್ತೆ ಸರ್ ಅಷ್ಟೇ. ಹಾ, ಟಿವಿ ಅದ್ರದ್ದು ಸಿನಿಮಾಗೂ ಸಂಬಂಧ ಇಲ್ಲ. CG ವರ್ಕ್ ಎಷ್ಟು ಪರ್ಸೆಂಟ್ ಇದೆ, ಹೇಗೆ ಕನೆಕ್ಟ್ ಆಗಿದೆ? CG ವರ್ಕ್ ತುಂಬಾ ಜಾಸ್ತಿನೇ ಇದೆ, 3D ಜಾಸ್ತಿ ಇದೆ ಅದರಲ್ಲಿ. ನಿಮ್ಗೆಲ್ಲ ಸಿನಿಮಾ ನೋಡಿದ್ಮೇಲೆ ಎಲ್ಲಿ CG ಅಂತ ಗೊತ್ತಾಗಲ್ಲ ನಿಮ್ಗೆ. ಆ ತರ ನಮ್ ಸಂಗಮೇಶ್ ಕೆಲಸ ಮಾಡಿದ್ದಾರೆ ಸರ್. ಸರ್ ಆಲ್ಮೋಸ್ಟ್ ತುಂಬಾನೇ ಇದೆ ಸರ್, ಒಂದು 35 ಮಿನಿಟ್ಸ್ ವರೆಗೂ ಇದೆ ಸರ್. ಬಟ್ ನೀವು ಸಿನಿಮಾ ನೋಡಿದ್ಮೇಲೆ CG ಅಂತ ಗೊತ್ತಾಗಲ್ಲ. 100% ಸರ್, ಖಂಡಿತ. ಹೇಗೆ ಅಂತಂದ್ರೆ ಅವರು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ತರ. ಇವಾಗ ಇಡೀ ಸಿನಿಮಾದಲ್ಲಿ ಅವ್ರದ್ದು 2 to 3 ಮಿನಿಟ್ಸ್ ಅಷ್ಟೇ ಡೈಲಾಗ್. ಇಡೀ ಸಿನಿಮಾನ ಬರೀ ಪರ್ಫಾರ್ಮೆನ್ಸ್ ಅಲ್ಲಿ ಎಂಗೇಜ್ ಇಟ್ಕೊಳ್ಳೋದು ಅಷ್ಟು ಚಿಕ್ಕ ಮಾತಲ್ಲ. ಆಲ್ರೆಡಿ ಸಿನಿಮಾ ನೋಡಿದಾರೆ ತುಂಬಾ ಜನ, ನಮ್ಮ ಟೆಕ್ನಿಷಿಯನ್ಸ್ ನೋಡಿದಾರೆ, ಮತ್ತೆ ನಮ್ಮ ಫಸ್ಟ್ ಸರ್ಕಲ್ ಜನ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮೆಚ್ ಮಾಡಿದ್ದಾರೆ. ಅದೊಂದು ಸಾಕು ಸರ್. ಪಂಚಿಂಗ್ ಡೈಲಾಗ್ ಇಲ್ಲ ಸರ್, ಪಂಚಿಂಗ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಸಿನಿಮಾ ನಮ್ದು ಅಷ್ಟೇ, ಡೈಲಾಗ್ಸ್ ಇಲ್ಲ ಅಷ್ಟೇ. ಆಕ್ಷನ್ ಇದೆ, ಡ್ರಾಮಾ ಇದೆ, ಫ್ಯಾಮಿಲಿ, ಎಮೋಷನ್ ಎಲ್ಲ ತರ ಇದೆ ಇದು ಎಲಿಮೆಂಟ್ಸ್ ಪ್ಯಾಕೇಜ್. ಪ್ರದ್ಯುಕ್ತನ್ ಅಲ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅವರು ಕೂಡ ಯಾವತ್ತೂ ಕೂಡ ನಾವು ಯಾವತ್ತು ಫೋನ್ ಮಾಡಿದ್ರು ಫೋನ್ ಇದ್ದ ತಕ್ಷಣ ಕಳಿಸ್ಬಿಡ್ತಾರೆ ಒಂದು ಆಪ್ಷನ್, ಅಷ್ಟು ಸ್ಪೀಡಲ್ಲಿ ಇರ್ತಾರೆ ಸರ್. ಶ್ರುತಿ ಸರ್, ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಕೂಡ ಇದಕ್ಕೆ ಮುಂಚೆ ಯಾರು ಆ ಥರದ ಪಾತ್ರ ಮಾಡಿಲ್ಲ. ಶ್ರುತಿ ಮೇಡಮ್ ಆಗಿರ್ಬೋದು, ಮಹಾಲಕ್ಷ್ಮಿ ಮೇಡಮ್ ಇರೋದ್ರಲ್ಲಿ ಆಕ್ಚುಲಿ ಗೆಸ್ಟ್ ಅಪಿಯರೆನ್ಸ್. ಶ್ರುತಿ ಮೇಡಮ್ ಬಂದು ನಮ್ಮ ಕಾಕ್ರೋಚ್ ಸುದಿಯವರ ಅಮ್ಮ ಪಾತ್ರ ಮಾಡಿದ್ದಾರೆ ಸರ್. ಸರ್ ಈ ಸಿನಿಮಾ ನೋಡಿದ್ಮೇಲೆ ನೀವೇ ಇನ್ನೊಬ್ರಿಗೆ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ, ಅದಂತೂ ಗ್ಯಾರಂಟಿ ಸರ್. ಆ ಥರ ಸಿನಿಮಾ ಇದೆ. ಕಾನ್ಫಿಡೆನ್ಸ್ ಅಷ್ಟೇ ಸರ್, ಓವರ್ ಕಾನ್ಫಿಡೆನ್ಸ್ ಇಲ್ಲ ಸರ್. ಚೆನ್ನಾಗಿದ್ದಾರೆ ಅಲ್ವಾ ಸರ್ ಹೇಳ್ತಾರೆ ನೋಡೋಗಿ ಅಂತ. ಕರ್ಸಕ್ಕಾದ್ರೆ ಮಾರ್ನಿಂಗ್ ಶೋ ನೋಡಿದ್ರೆ ಲೈಕ್ ಮೌತ್ ಟಾಕ್ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಸರ್ ಈ ಸಿನಿಮಾ. ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾ ನಮ್ಗೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಂದ ಹಿಡಿದು ಟೆಕ್ನಿಷಿಯನ್ ಎಲ್ಲರೂ ಸಕ್ಕ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಸಿನಿಮಾಗೆ. ಸರ್ ಕಾಕಿ ಅಂತ ಮಾಡಿದ್ದೆ ಸರ್, ಚಿರು ಸರ್. ಕ್ವಶನ್ಸ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಖ್ಯ ಕಾರಣ ಆಗಿರೋ ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ಅವರಿಗೆ ನನ್ನ ಮೇಲೆ ಇರೋ ಟ್ರಸ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೆಚ್ಚು ಅವರಿಗೆ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ಅವರು ಏನು ನನ್ನನ್ನು ನಂಬಿ ಒಂದು ಕಂಪೋಸಿಂಗ್ ಆಗಲಿ, ಇನ್ನೊಂದು ಸಾಂಗ್ಸ್ ಆಗಲಿ, BGM ಆಗಲಿ, ಬಿಟ್ ಸಾಂಗ್ಸ್ ಆಗಲಿ ಏನೇ ಇದ್ರೂ ಕೂಡ ಅವರಿಗಿರೋ ವಿಷನ್ ಪ್ರಕಾರ ನಾನು ಅದಕ್ಕೆ ತಕ್ಕಂಥ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ವಿ. ಸಾಂಗ್ಸ್ ನೀವು ನೋಡಿದ್ದೀರಾ, ಆನ್ಲೈನಲ್ಲಿ ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. BGM ಕೂಡ ತುಂಬ ಟ್ರೈ ಮಾಡಿ ಒಂದು ಡಿಫ್ರೆಂಟ್, ಯಾಕಂದರೆ ಒಂದು ಸ್ಟೋರಿಯೇ ನಮಗೆ ಒಂದು ಡ್ರೈವ್ ಮಾಡುತ್ತೆ BGM ಮಾಡೋಕ್ಕೆ. ಸೊ ಅದರ ತುಂಬ ಸ್ಕೋಪ್ ಇದೆ. ಆ್ಯಂಡ್ ಅದಕ್ಕೆ ತಕ್ಕಂಥ ಇನ್ಸ್ಟ್ರೂಮೆಂಟೇಷನ್ ಆಗಲಿ, ಬ್ಯಾಕಿಂಗ್ ಆಗಲಿ, ಎವ್ರಿಥಿಂಗ್ ತುಂಬ ಡೀಟೇಲಿಂಗ್ ಆಗಿ ತುಂಬ ಟೈಮ್ ತೊಗೊಂಡು ತುಂಬ ವರ್ಷನ್ಸ್ ಮಾಡಿ ಖಂಡಿತ ಒಂದು ದಿ ಬೆಸ್ಟ್ ಔಟ್ಪುಟ್ ತಂದಿದ್ವಿ. ಆ್ಯಂಡ್ ಇದಕ್ಕೆ ಮುಖ್ಯ ಕಾರಣ ಆಗಿರೋ ವಿನೋದ್ ಸರ್ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅದರ ಇನ್ವಾಲ್ವ್ಮೆಂಟ್ ತುಂಬ ಇದೆ. ಅವರು ಒಂದು ಫೀಡ್ಬ್ಯಾಕ್ ಆಗಲಿ, ಸಣ್ಣ ಸಣ್ಣ ಬೆಟರ್ಮೆಂಟ್ಸ್ ಮಾಡೋಕ್ಕೆ ಅವ್ರು ಕೊಟ್ಟರೆ ಇನ್ಪುಟ್ಸ್ ತುಂಬ ಹೆಲ್ಪ್ ಆಗಿದೆ ನನ್ನ BGM ಇನ್ನೂ ಬೆಟರ್ ಆಗಿ ಬರೋಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಕೇಶವ್ ಸರ್ಗೆ ತುಂಬ ಥ್ಯಾಂಕ್ಸ್, ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ಕಡೆಯಿಂದ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್, ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಒಂದು ನನ್ನ ಕೆರಿಯರ್ ಹೇಳಬೇಕಂದ್ರೆ ಒಂದು ಕೆರಿಯರ್ ಡಿಫೈನ್ ಮಾಡೋ ಫಿಲ್ಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ June 6th ಥಿಯೇಟರ್ಗೆ ಬಂದು ನೋಡಿ ಸರ್. ಥ್ಯಾಂಕ್ ಯು ಸರ್. ಮೂರು ಸಾಂಗ್ಸ್ ಇದೆ, ಒಂದು 6 ಬಿಟ್ ಸಾಂಗ್ಸ್ ಇದೆ ಸರ್. 6 ಬಿಟ್ ಸಾಂಗ್ಸ್ ಸರಿ ಸರ್. ಹೌದು ಸರ್, ಬರುತ್ತೆ ಸರ್. ಯಾಕಂದ್ರೆ ಅದು ಒಂದು 80s ಬ್ಯಾಕ್ಗ್ರೌಂಡ್ ಏನಿದೆಯೋ ಅದರಿಂದ ಆಚೆ ನಾವು ಜಾಸ್ತಿ ಬಂದಿರೋ, ಬಿಕಾಸ್ ಆಫ್ ಆ ಮೂಡ್ ಕ್ರಿಯೇಟ್ ಮಾಡಬೇಕು. ಹೆಂಗೆ ಅವ್ರು ವಿಜುವಲಲ್ಲಿ ಅದನ್ನ ಕನ್ವೆ ಮಾಡಿದ್ರು, ಸೌಂಡ್ ಮೂಲಕ ಕೂಡ ನಾವು ಅದನ್ನ ಪ್ರಯತ್ನ ಮಾಡಿದ್ವಿ ಸರ್. ಸರ್ ರೀರೆಕಾರ್ಡಿಂಗ್ ಎಷ್ಟು ದಿನ ಅಂದ್ರೆ ಆಲ್ಮೋಸ್ಟ್ ಒಂದು 1 year ಟೈಮಿಂದ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಕಂಟಿನ್ಯೂ. ಸರ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಸಿನಿಮಾ ಶೂಟ್ ಮುಂಚೆನೆ 70% ಸ್ಕೋರ್ ಮುಗೀತು ಸರ್. ಯಾಕಂದ್ರೆ ನವೀನ್ ರೆಡ್ಡಿ ಬ್ರದರ್ ವಿಷನ್ ಹಂಗಿತ್ತು.
ಅವರ ಸ್ಟೋರಿ ನಮಗೆ ಹೇಳಿದ್ದಾರೆ, ನ್ಯಾರೇಷನ್ ಒಂದು ಕ್ಯಾರೆಕ್ಟರ್ ಹೆಂಗಿರುತ್ತೆ, ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದು ನಮಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ತಕ್ಕಂತ ವಿಜುವಲ್ಸ್ ಬರೋಕ್ಕೆ ಮುಂಚೆ ನಾನು ಎಲ್ಲ ಸ್ಕೋರ್ ರೆಡಿ ಮಾಡಿಬಿಟ್ಟು ಮೇಜರ್ ವಿಜುವಲ್ ಬಂದ್ಮೇಲೆ ಅದಕ್ಕೆ ಆ್ಯಡ್ ಮಾಡಿ ಬೆಟರ್ಮೆಂಟ್ಸ್ ಏನಿರುತ್ತೆ ಅದೆಲ್ಲ ಮಾಡಿದ್ವಿ. ಸೊ ಈ ಟೈಮ್ ಅದು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ, ಬಟ್ ತುಂಬ ಬೆಸ್ಟಾಗಿ ಏನು ಮಾಡ್ಬೋದು ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಂಗೀತ ನಿರ್ದೇಶಕರಿಗೆ ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಸಂಗಮೇಶ್ ಅಂತ. ಈ ಸಿನಿಮಾದಲ್ಲಿ CG ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದು ಫಸ್ಟ್ ಒಂದು ಮಗುದು ಫ್ಯಾಂಟಸಿ ಮಾಡೋಣ ಅಂತ ಆಯಿತು. ಆಮೇಲೆ ಹೈದರಾಬಾದಲ್ಲಿ ಶೂಟ್ ಮಾಡಿದ್ದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಏನಾಯಿತು, ನೋಡಿದಾಗ ಈ ಯಾರಾದ್ರು ಕಾಣಿಸ್ತಾ ಇತ್ತು. ಸೊ ನಾವು ನೋಡಿದಾಗ ಏನು ಮಾಡಿದ್ವಿ, ವಿನೋದ್ ಸರ್ ಆಗಲಿ ಮತ್ತು ಡೈರೆಕ್ಟರ್ ಸರ್ ಆಗಲಿ ಎಲ್ಲ ಡಿಸ್ಕಷನ್ ಮಾಡಿದ್ರೆ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದಾಗ ಅವ್ರು ಎಕ್ಸ್ಟೆನ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಬ್ಯಾಕ್ಗ್ರೌಂಡ್ ಎಲ್ಲ ನಾವು 80s ಯಾರೋ ಥರ ಎಕ್ಸ್ಟೆನ್ಷನ್ ಮಾಡಿದ್ವಿ. ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗಲ್ಲ ಓ ಇದು ಪ್ರೆಸೆಂಟ್ ಅಂತ ಗೊತ್ತಾಗಲ್ಲ. ಸೊ ಆ ಕಾಲದಲ್ಲಿ ಯಾವ ಥರ ವೆಹಿಕಲ್ಸ್ಗಳು ಇದ್ವು, ಯಾವ ಥರ ಟ್ರೈನ್ಸ್ ಇದ್ವು, ಯಾವ ಥರ ಸೆಟ್ ಎಕ್ಸ್ಟೆನ್ಷನ್ ಇದ್ವು, ಆ ಥರದ್ದೆಲ್ಲ ವರ್ಕ್ ಇಟ್ಕೊಂಡು ಮಾಡಿದ್ವಿ. ಥ್ಯಾಂಕ್ ಯು. ಹಾಂ ಸರ್. ಆ್ಯಕ್ಚುಲಿ ಏನಂದ್ರೆ ಇದರಲ್ಲೂ ಅದು ಪ್ರಾಬ್ಲಮ್ ಗ್ಲಿಚಸ್ ಇತ್ತು ಸರ್. ಏನಾಗ್ತಿತ್ತು ಅಂದ್ರೆ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಇವ್ರೇನು ಸರ್ ಏನು ಮಾಡಿದ್ರು ಅಂದ್ರೆ ವಿನೋದ್ ಸರ್ ಒಂದ್ಸಲ ನೋಡಾದ್ಮೇಲೆ ಒಂದು ಮೀಟಿಂಗ್ ಮಾಡಿದ್ವಿ, ಏನಕ್ಕೆ ಹಿಂಗೆ ಬರ್ತಾ ಇದೆ ಗ್ಲಿಚಸ್ ಇದ್ವು. ಆಮೇಲೆ ನಾವು ಹೇಳ್ತೀವಿ ಸರ್ ಹಿಂಗೆ ಹೇಳಾದ್ಮೇಲೆ ಸರ್ ಕೆಲವು ಇನ್ಪುಟ್ಸ್ ಕೊಟ್ಟರು, ಇಲ್ಲಿ ಹಿಂಗೆ ಮಾಡಿ ಅಂತ ಹೇಳಾದ್ಮೇಲೆ ಅವಾಗ ಏನಾಯ್ತು ಅಂದ್ರೆ ಮೇನ್ಲಿ ನನಗೆ ಟೈಮ್ ಪೀರಿಯಡ್ ಕೊಟ್ಟರು ಮಾಡಿ, ನಿಮಗೆ ಟೈಮ್ ಕೊಡ್ತೀವಿ, ಆ ಔಟ್ಪುಟ್ ಬರಲೇಬೇಕು. ನಾನು ನಿನ್ನೆ ಒಂದು ಶಾರ್ಟ್ ಇನ್ನೂ ಫೈನಲ್ ಆಗಿರೋದು ನಿನ್ನೆ. ಸೊ ನಿನ್ನೆ ವರ್ಕ್ ಮಾಡಿದ್ದು. ಹಾಂ, ಅದು DI VP ಸರ್ ಏನು ಮಾಡಿದ್ರು ಅಂದರೆ ಫಸ್ಟ್ ಆಗಿತ್ತು. ಆಮೇಲೆ DIಗೆಲ್ಲ ಏನು ಮಾಡಿದ್ರು ಅಂದರೆ DI ಕಲರಿಸ್ಟ್ ಚೇಂಜ್ ಮಾಡಿಬಿಟ್ಟು ಕಲರಿಸ್ಟ್ ಕಡೆಯಿಂದ ಮತ್ತೆ ವರ್ಕ್ ಮಾಡಿದ್ರು. ಸೊ ಅಲ್ಲಿ ಕಿರಣ್ ಅಂತಿದ್ರಲ್ಲ, ಕಿರಣ್ ಅವರು ಫುಲ್ ವಿನೋದ್ ಸರ್ ಕಿರಣ್ ಬಿಟ್ಬಿಟ್ಟಿದ್ರು. ಕಿರಣ್ ನೋಡ್ಕೋತೇನೆ ಫುಲ್, ನನಗೆ ಡೇ ನೈಟ್ ಮಲ್ಕೋಬಿಟ್ಟಿಲ್ಲ, ಫುಲ್ ಕೆಲಸ. ಹಾಂ ಹೌದು ಸರ್, ಬ್ಯಾಕ್ಗ್ರೌಂಡ್ ಸೆಟ್ ಎಕ್ಸ್ಟೆನ್ಷನ್ ಇದೆಯಲ್ಲ ಸರ್, ನಡ್ಕೊಂಡು ಬರೋದೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಸಿಗುತ್ತೆ ಸರ್. ಹಾಂ ಓಕೆ ಅದು ಒಂದು ಅದು ಮಾಡೋಣ ಸರ್, ಚೇಂಜಸ್ ಈಗ ಸರ್ ಮಾಡಿಸ್ತಾರೆ ಈಗ. ಇವಾಗ AI ಏನು ಬಳಸ್ಕೊಳ್ತೀವಿ? ಇಲ್ಲ ಸರ್, ಏನಾಗಲ್ಲ. AI ಆ್ಯಕ್ಚುಲಿ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ, ಬಟ್ ಈಗ ಪ್ರೆಸೆಂಟ್ ಏನಂದರೆ ಈಗ ಮುಂದೆ ಹೋಗ್ತಾ ಬರ್ಬೋದು ಸರ್. ಈಗ ಮೊನ್ನೆ ಗೂಗಲ್ Veo 3 ಅಂತ ಬಿಟ್ಟರು. ಸೊ ಇನ್ ಕೇಸ್ ಅದನ್ನು ನಾವು ಲರ್ನ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಏನೋ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಶೋರ್ಲಿ ವಿಲ್ ಅಪ್ಡೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಮಂತ್ ಅಂತ, KR ಪ್ರಮ. ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ವಿನೋದ್ ಸರ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವ್ರ ಜೊತೆ ಜರ್ನಿ ಮಾಡೋದು ತುಂಬ ಖುಷಿಯಾಗಿರುತ್ತೆ. ಯಾಕಂದರೆ ಅವರು ಏನು ಮಾತಾಡೋದಿಲ್ಲ, ಎಲ್ಲ ನಾನೇ ಮಾತಾಡ್ತಾ ಇರಬೇಕು ಸಿನಿಮಾದಲ್ಲಿ. ನಿಂಬೆಹಣ್ಣು ನೀವೇ ತುಳಿತೀರಾ? ಹೌದು, ನಾನೇ ತಿಳಿಯೋದು ಸರ್. ನೀವೇ ಮಾತಾಡ್ತೀರಾ? ಅವರು ಬರೀ ಏನಿದ್ರು ಫೇಸ್ ಎಕ್ಸ್ಪ್ರೆಷನ್ ಸರ್. ಅಂದರೆ ಆ ಶಿವನ್ಗೆ ಆ ನಂದಿ ಹೆಂಗೋ, ಇಲ್ಲಿ ಮಾದೇವನಿಗೆ ಈ ನಂದೀಶ ಹಂಗೆ ಅನ್ಬೇಕು. ಥ್ಯಾಂಕ್ ಯು ಸರ್. ಮಾತುಗಾರ ಈಗ ಸ್ಕ್ರಿಪ್ಟ್ ರೆಡಿ ಇರ್ತದೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು, ವಿನೋಣ ಥ್ಯಾಂಕ್ ಯು, ಸೋನಲ್ ಮ್ಯಾಮ್ ಥ್ಯಾಂಕ್ ಯು, ಯಶ್ವ ಸರ್ ಥ್ಯಾಂಕ್ ಯು. ಇದರಲ್ಲಿ ಒಂದು ಅದೃಷ್ಟ ನನಗೇನು ಅಂತಂದರೆ ಇದರಲ್ಲಿ 2 ಶೇಡಲ್ಲಿ ಆ್ಯಕ್ಟ್ ಮಾಡೋವಂಥದ್ದೊಂದು ಅವಕಾಶ ಸಿಕ್ತು. ಮತ್ತು ವಿನೋಣ ಥ್ಯಾಂಕ್ ಯು. ಎಂಥದೇ ರಿಸ್ಕ್ ಶಾಟ್ ಇದ್ರು ನೀವು ಫಸ್ಟು ಸೇಫ್ಟಿ, ಎಷ್ಟು ಲೇಟ್ ಆದರೂ ಹುಡುಗರು ಲೇಟ್ ಆಗಬಾರ್ದು ಅಂತ ಯಾವಾಗಲೂ ನೋಡ್ತಿದ್ರಿ. ತುಂಬ ರಿಸ್ಕ್ ಶಾಟ್ಗಳು ಮಾಡಿದ್ದೀವಿ, ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಕೊಡ್ತಿದ್ರಿ ನೀವು. ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋ ಅಷ್ಟು ನೋಡಿರಲಿಲ್ಲ. ಥ್ಯಾಂಕ್ ಯು ಅಣ್ಣ. ಮತ್ತು ಇದರಲ್ಲಿ ಅದೇ ನಂದು ಸ್ವಲ್ಪ ಪಾತ್ರ ಬೇರೆ ಥರ, ಮುಂಚೆ ಮಾಡ್ತಿದ್ದಕ್ಕಿಂತ ಒಂಚೂರು ಬೇರೆ ಥರದ್ದಿದೆ. ಹಾಗಾಗಿ ನಾನು ರಿಲೀಸಿಗೆ ಕಾಯ್ತಿದ್ದೀನಿ, ನೋಡೋಣ ಹೆಂಗೆ ಮಾಡಿದ್ದೀನಿ ಅಂತ. ಅದೊಂದು ಕುತೂಹಲ ಇದೆ ಅಷ್ಟೇ. ನಾವು ಮಾತಿರೋದು ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ಗಳು ಕೇಳಿ. ಅಲ್ಲ ಸ್ಕ್ರಿಪ್ಟ್ ಇಲ್ವಾ ಇವತ್ತು? ಅರ್ಧ ಗಂಟೆ ಮಾತಾಡ್ಬಿಟ್ರೆ ಇಲ್ಲ, ಹೇಳುವ ತುಂಬ ಮಾತಾಡ್ತಾ ಇದ್ದೀನಿ, ಒಂಚೂರು ಕಮ್ಮಿ ಮಾಡ್ಬಿಡೋಣ ಅಂತ. ಅಲ್ಲ ವಿನೋದ್ ಸರ್ ಬಗ್ಗೆ ಇಲ್ಲ, ಅದು ಈ ಗುಂಪಲ್ಲಿ ಇದ್ದಾಗ ಒಂಥರ ಧೈರ್ಯ, ಹಾಗೆಗೋ ಗುಡಿಸ್ಬಿಡ್ತೀನಿ, ಒಬ್ಬನೇ ಯಾರು ಒಬ್ರು ನಿಲ್ಸ್ಬಿಡ್ತೀನಿ. ಜೊತೆಲಿ ಕಳಿಸಿ ಜೊತೆಲಿ. ಜೊತೆಲಿ ಯಾರು ಬೇಕು ನಿಮ್ಗೆ? ಇಲ್ಲ ಹಂಗಿಲ್ಲ. ಮಗನ ಪಾತ್ರ ಅಂದಾಗ ಸ್ವಲ್ಪ ಯೋಚನೆ ಮಾಡ್ತಿರ್ತೀವಿ, ಯಾವುದೋ ಒಂದು ಪಾತ್ರ ಬೇರೆ ಥರ ಅಂತ. ಹಾಂ ಆ ಪಾತ್ರ ನಿಮ್ಗೆ ಸಿಕ್ಕಿದಾಗ ಏನಿರುತ್ತೆ ಅಂತ ವಿಶೇಷ ಆದ ಒಂದು ಪ್ರಶ್ನೆ.
ಅಣ್ಣ ಅದೇ ಅಣ್ಣ, ಈಗ ಅದ್ರ ವಿಚಾರಗಳು ಹೇಳಕ್ಕಿಲ್ಲ ಅನ್ಸುತ್ತೆ, ಹಾಗಾಗಿ ಬಟ್ ಅದೇ ಒಂದು ಬೇರೆ ಥರದ್ದು ಒಂದು ಪಾತ್ರ ಅಣ್ಣ, ಒಂದು ಎಮೋಷನಲ್ ಆಗಿ ಒಂದಷ್ಟು ಕೆಲಸಗಳು ಮಾಡಿಸಿದ್ದಾರೆ, ಚೆನ್ನಾಗಿದೆ ಅಂತ ಟೀಮ್ ಎಲ್ಲ ಹೇಳಿದ್ದಾರೆ. ನಾನು ಶೂಟಿಂಗ್ ಅಲ್ಲಿ ಇದ್ದಾಗ ನಾನು ನೋಡೋಕ್ಕಾಗಲಿಲ್ಲ ಸಿನಿಮಾ, ನಾನು ನಿನ್ನೆನೆ ಬಂದಿದ್ದು ಹೊನ್ನಾವರದಿಂದ, ಇಲ್ಲ ವರ್ಕ್ ಆಗಿದೆ ಚೆನ್ನಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ. ಹ್ಞೂ ಅಣ್ಣ, ಅದೇ ಅಣ್ಣ, ನಾ ಯೂಶುವಲ್ ಆಗಿ ಎಲ್ಲ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಗೋಳಾಕೋತಿದ್ದೆ, ಈ ಸಿನಿಮಾಲಿ ಎಲ್ಲರೂ ನನ್ನನ್ನು ಗೋಳಾಕೊಂಡಿದ್ದಾರೆ, ಒಂದು ಸ್ವಲ್ಪ ಬೇರೆ ಥರ ಇದೆ ಅಣ್ಣ. ಅದು ಇದರಲ್ಲಿ ಬಂದು ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ, ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು, ಡೇಟ್ಗಳು ಒಂಚೂರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು, ಅದಕ್ಕೆ ತಕ್ಕಂಗೆ ಈ ಕಥೆಗೂ ಸೆಟ್ ಆಗ್ತಿತ್ತು. ನಾನು ಮುಂಚೆ ಏನೋ ಆಗಿರ್ತೀನಿ, ಅದಾದ್ಮೇಲೆ ಜೈಲ್ ಎಪಿಸೋಡ್ ಬರ್ತೀನಿ, ಸೊ ಅಲ್ಲಿ ಅದು ಕಟ್ ಮಾಡಿ ತರದ್ದು ಮಾಡಿ ಹಂಗ್ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬಾ ವರ್ಕ್ ಆಯ್ತು, ನನಗೆ ಬೇರೆ ಕೆಲಸ ಮಾಡೋಕ್ಕೂ ವರ್ಕ್ ಆಯ್ತು, ಇನ್ನು ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಆ ಟೈಮ್ಗೆ. ಮೋಸ್ಟ್ಲಿ ಏನು ಮಾತಾಡಬೇಡ ಅಂತ ಡೈರೆಕ್ಟರ್ ಅಲ್ಲಿ ನೋಡ್ತಾರೆ ಓಡ ಇಲ್ಲ, ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದೀನಿ ಅನ್ನಿಸ್ತು, ಅದಕ್ಕೆ ಒಂಚೂರು ಕಮ್ಮಿ ಮಾಡ್ಬಿಡೋಣ ಸ್ವಲ್ಪ ದಿನ ಅಂತ. ಆ ಕೀರ್ತಿ ಆದ್ಮೇಲೆ ಒಂಚೂರು ಭಯ ಬಂದಿದೆ ಅಣ್ಣ, ತುಂಬಾ ಜಾಸ್ತಿ ಮಾತಾಡ್ಬಿಟ್ಟ ಅಂತ, ಒಂಚೂರು ಕಮ್ಮಿ ಮಾಡ್ತಾ ಟೀಮಲ್ಲಿ ವರ್ಕ್ ಮಾಡಿದ್ದೀರಾ ಅಣ್ಣ. ಹ್ಞೂ ಅದೇನಾ, ಅದೇ ನಾನು ಹೇಳಿದ್ದೀಗ, ಈಗ ನಾನು ತುಂಬಾ ಹೇಳಿದ್ರೆ ಬಿಟ್ಕೊಟ್ಟಂಗೆ ಆಗುತ್ತೆ, ಅದಕ್ಕೆ ಇನ್ನೇನೊಂದು ವಾರ ಇದೆ ಅಣ್ಣ, ನಾನು ಕಾಯ್ತಾ ಇದ್ದೀನಿ ಅಣ್ಣ, ಬಿಕಾಸ್ ನಾನು ಸಿನಿಮಾ ನೋಡೋಕ್ಕಾಗಲಿಲ್ಲ ಅಣ್ಣ, ಬೇರೆ ಶೂಟಿಂಗ್ ಅಲ್ಲಿ ಇದ್ದಿದ್ದರಿಂದ. ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ. ಮದುವೆ ಆದಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು, ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ, ಕೊಡದಲ್ಲಿ ಕಿಲ್ಲಿ ಯಾವುದೋ ರಿಲೀಸ್ ಆಗಿದೆ, ಅದರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದೀನಿ. ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್. ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು. ಯಾಕೆಂದರೆ ಫಸ್ಟ್ ರೀಸನ್ ಬೀಯಿಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನಲ್ಲಿ. ಸೊ ರಾಬರ್ಟ್ ಆದಮೇಲೆ ತುಂಬ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ರು ಯಾವಾಗ ಸಿನಿಮಾ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ತುಂಬ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇತ್ತು ನನಗೆ ವಿನೋದ್ ಸರ್ಗೆ. ಬಟ್ ಟೈಮ್ ತಗೊಂಡ್ವಿ, ಓಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ. ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರೇ ನನಗೆ ರೆಫರ್ ಮಾಡಿರೋದು. ನವೀನ್ ಸರ್ ಒಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು 1 hour ತಗೊಳ್ಳಿಲ್ಲ ಈ ಸಿನಿಮಾಗೆ ಎಸ್ ಅನ್ನೋಕ್ಕೆ, ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ. ನಾನು ವೇಟ್ ಮಾಡ್ತಿದ್ದೆ, ನನಗೂ ಒಂದು ತುಂಬ ಗ್ಲಾಮರಸ್ ರೋಲ್ ಮಾಡಿದ್ದೀನಿ, ಲಂಗ ದಾವಣಿ ಹಾಕೊಂಡು ಒಂದು ಟ್ರೆಡಿಷ್ನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದು ಮಾದೇವ ಸಿನಿಮಾ ಹತ್ರ ನನಗೆ ಆಯಿತು. ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್, ಕೇಶವ್ ಸರ್ ಥ್ಯಾಂಕ್ ಯು, ಆ್ಯಂಡ್ ವಿನೋದ್ ಸರ್ ಅಫ್ಕೋರ್ಸ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ, ಅಂದರೆ ಆ ಒಂದು ಬದಲಾವಣೆ ರಾಕ್ಷಸದಿಂದ ಮನುಷ್ಯಗೆ ಅವರು ಆ ಕಂಪ್ಲೀಟ್ ಪಾತಲ್ಲಿ ನಾನು ಇರ್ತೀನಿ, ವಿನೋದ್ ಮಾದೇವ ಅವ್ರ ಪಾತಲ್ಲಿ. ಸೊ June 6th ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇವತ್ತರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ಥರ ಸರ್, ತುಂಬ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂಥ ಒಂದು ಪಾತ್ರ. ಅಂದರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲಿ ನೋಡಿದ್ರೆ ನಾನು ಹೆಂಗಿದ್ದೀನೋ ಅದೇ ಮಾಡಿದ್ದೀನಿ, ನನಗೇನು ಎಕ್ಸ್ಟ್ರಾ ಇದಕ್ಕೆ ರಿಹರ್ಸಲ್ ಮಾಡಬೇಕಂತ ಏನು ಅವಶ್ಯಕತೆ ಇರಲಿಲ್ಲ. ಜನರಲಿ ಒಂದು ಹುಡುಗಿ ಹೆಂಗಿರ್ತಾರೆ ಅದೇ ವೆರಿ ಸಿಂಪಲ್ ಗರ್ಲ್, ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗ ದಾವಣಿ ಹಾಕೊಂಡಿದ್ದೀನಿ. ಬಟ್ ಜನರಲಿ ಯಾವುದೋ ಒಂದು ಹುಡುಗಿ ಜನರಲಿ ಹೆಂಗಿರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ. ಹ್ಞೂ ಸರ್, ಡೈಲಾಗ್ಸ್ ತುಂಬ ಕೊಟ್ಟಿದ್ರು. ಜನರಲಿ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್. ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬ ಸಿನಿಮಾಗಳು ಬಂದಿತ್ತು, ಬಟ್ ಹೀರೋಯಿನ್ ಇರಬೇಕಂತ ಇರ್ತಿದ್ಲು. ಜಸ್ಟ್ ಓಕೆ ಒಂದು ಸಾಂಗ್ಗೆ ಬಂದು ಹೋದ್ಲು ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗ್ತಾರೆ. ನೋಡಿದ್ರು ಸರ್ ಅವ್ರು ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆಕ್ಚುಲಿ ಮಾತಾಡಿರೋದು. ಐ ಥಿಂಕ್ ಇವತ್ತವರೆಗೂ
ವಿನೋದ್ ಸರ್ ಅವ್ರ ಸಿನಿಮಾಗಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದ್ರು ಆ್ಯಂಡ್ ನನಗೂ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿದ್ರು. ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವ ತಾನು ಅವರೇ ಅಲ್ವಾ ಪೇರ್ ಮಾಡಿಸಿದ್ದು. ಸೊ ಅವ್ರು ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದ್ದೇ ಸರ್ ಬಂದಿರೋದು, ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ. ಥ್ಯಾಂಕ್ ಯು. ಸೊ ಗುಡ್ ಟು ಸಿ ರೀಲ್ ಕಪಲ್ ರಿಯಲ್ ಕಪಲ್ ಇಲ್ಲಿ ಆಕ್ಚುಲಿ. ಹೌದು. ಥ್ಯಾಂಕ್ ಯು ಸನಲ್ ಅವರೇ, ಥ್ಯಾಂಕ್ ಯು ನಮ್ಮ ನಿರ್ದೇಶಕರು. ಸೊ ಈಗ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಿಕ್ಕೆ, ಸೊ ಹೆಚ್ಚಿನ ಮಾಹಿತಿ ಯಾಕೆ ಅವ್ರು ನೀಡ್ಬೇಕಂತಂದ್ರೆ A to Z ಅಲ್ಲಿ ಅವ್ರು ಇದ್ದಾರೆ. ಸೊ ಎಲ್ರಿಗೂ ಕೂಡ ಅಷ್ಟೊಂದು ಸಪೋರ್ಟ್ ಆಗಿ ಈಗಲೂ ಕೂಡ ಕನ್ಸೋಲ್ ಅಲ್ಲಿ ಕುತ್ಕೊಂಡು ಒಬ್ರು ಹೀರೋ ನಾವು ನೋಡಿದೀವಲ್ವಾ, ಹೀರೋ ಬರೋದು ಹೋಗೋದು ಹೇಗಿರ್ತಾರೆ ಅಂತ. ಬಟ್ ದ ಮ್ಯಾನ್ ಹಿಮ್ಸೆಲ್ಫ್ ಇಸ್ ಸಿಟ್ಟಿಂಗ್ ಇನ್ ದ ಕನ್ಸೋಲ್. ಸಿನಿಮಾದ A to Z ಅಲ್ಲಿ ಅವ್ರು ಇದ್ದಾರೆ ಅಂದ್ರೆ ಸಿನಿಮಾದ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಜೊತೆಗೆ ಜವಾಬ್ದಾರಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಹೆಲ್ಪ್ ಮಿ ಟು ವೆಲ್ಕಮ್ ದ ಒನ್ ಅಂಡ್ ಓನ್ಲಿ ದ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಶ್ರೀ ವಿನೋದ್, ಟೈಗರ್ ವಿನೋದ್ ಪ್ರಭಾಕರ್ ಸರ್ ಆನ್ ಸ್ಟೇಜ್. ಬಿಕಾಸ್ ಯಾಕೆ ನಾವು ಮಾಡಿದ್ವಿ ಆ ಟೈಮಲ್ಲಿ ಹ್ಯಾಂಗ್ ಬಂದು ಸರ್ ಆಸ್ ಎ ಹ್ಯಾಂಗ್ ಮ್ಯಾನ್ ಹ್ಯಾಂಗ್ ಮಾಡ್ತೀನಿ ಸರ್. ಹೌದು ಸರ್, ಬೈ ಪ್ರೊಫೆಷನ್ ಮಾದೇವ ಒಬ್ಬ ಹ್ಯಾಂಗ್ ಮ್ಯಾನ್. ನೇಣಾಕಿ ಬದುಕುವಂತ, ಜೈಲಲ್ಲಿ ನೇಣಾಕಿ ಬದುಕುವಂತ ಒಬ್ಬ ಕ್ಯಾರೆಕ್ಟರ್. ಯಾವುದೇ ಇಮೋಷನ್ಸ್ ಇರಲ್ಲ, ಯೂಶಲಿ ಅವ್ರಿಗಿರಲ್ಲ. ನಾನು ಒಂದಿಷ್ಟೆಲ್ಲ ನೋಡಿದ್ದೀನಿ, ಯಾವುದು ಇಮೋಷನ್ ಇಲ್ಲದೆ ಇರೋರ್ನ ಆ ಥರದ್ದೊಂದು ಆ ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂತಾರೆ, ಆ ಥರ ಕೆಲಸ ಕೊಡ್ತಾರೆ. ಸೊ ಈ ಒಂದು ಕ್ಯಾರೆಕ್ಟರು ಯಾವುದೋ ಒಂದು ಬಲವಾದ ರೀಸನ್ ಇದೆ ಅವ್ನು ಯಾಕೆ ಈ ಥರ ಆಗ್ತಾನೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಇದೇ ಜೂನ್ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಜನತೆ ಅನ್ನ ನೀಡ್ತಾ ಬರ್ತಿದ್ದೀರಾ, ಬೆಂಬಲ ನೀಡ್ತಾ ಬರ್ತಿದ್ದೀರಾ. ಸೊ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ. ತಾವೆಲ್ಲರೂ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ